ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಈ ಚಾನಲ್ ಮುಖಾಂತರ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೀನಿ. ಇವತ್ತು ಮಕರ ರಾಶಿ ಅಥವಾ ಮಕರ ಲಗ್ನದ ಬಗ್ಗೆ ಉಚ್ಚ ಗುರುವಿನ ಗೋಚಾರ ಫಲ ಯಾವ ರೀತಿ ಇರುತ್ತೆ ಅಂತ ನಾವು ಇಲ್ಲಿ ನೋಡೋಣ. ಇದು ಮಕರ ಲಗ್ನ ಲಗ್ನನೇ ಆಗ್ಬೋದು ಅಥವಾ ಮಕರ ರಾಶಿನೇ ಆಗ್ಬೋದು. ಚಂದ್ರ ಎಲ್ಲಿರ್ತಾನ ಅದೇ ರಾಶಿ ಅಂತ ನಾವು ಹೇಳ್ತೀವಿ. ಸೊ ಮಕರ ಲಗ್ನನೇ ಇರ್ಬೋದು, ಮಕರ ರಾಶಿನೇ ಇರ್ಬೋದು. ಅಲ್ಲಿಂದ ಸಪ್ತಮದಲ್ಲಿ ಉಚ್ಚ ಗುರು ಸಂಚಾರ ಮಾಡುವಾಗ ಇವರಿಗೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ ಇರುತ್ತೆ. ಯಾಕಪ್ಪ ಅಂದ್ರೆ ಗುರು ಇಲ್ಲಿ 3-12ನೇ ಅಧಿಪತಿ ಆಗಿ ಒಂದು ಆ ಲಗ್ನಾಧಿಪತಿಗೆ ಸಮಬಲನಾಗಿದ್ದಾನೆ ಗುರು. ಯಾಕಪ್ಪ ಅಂದ್ರೆ ಗುರು ಶನಿ ಸಮಬಲರು, ಅಂತ ಶತ್ರುಗಳು ಅಲ್ಲ, ಅಂತ ಮಿತ್ರರು ಅಲ್ಲ, ಸಮಬಲರಾಗಿರೋದ್ರಿಂದ ಇಲ್ಲಿ ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಈ ಉಚ್ಚ ಗುರುವಿನ ಗೋಚಾರ ಫಲ ಅತ್ಯಂತ ಶುಭದಾಯಕವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಉಚ್ಚ ಗುರು ಸಪ್ತಮದಲ್ಲಿ ಸಂಚಾರ ಮಾಡುವಾಗ ಸಪ್ತಮ ಸ್ಥಾನ ಏನ್ ಹೇಳುತ್ತೆ, ಒಂದು ವೈವಾಹಿಕ ಜೀವನ ಹೇಳುತ್ತೆ, ಪಾರ್ಟ್ನರ್ಶಿಪ್ ಹೇಳುತ್ತೆ. ಅವರಲ್ಲಿ ಆ ಒಂದು ಪಾರ್ಟ್ನರ್ಶಿಪ್ ಆಗ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಉತ್ತಮ ಬಾಂಧವ್ಯ ಇರುತ್ತೆ. ಒಳ್ಳೆಯ ಒಂದು ಶುಭ ಫಲಗಳನ್ನ ಸ್ಪೌಸು ಸಂಗಾತಿಗಳು ಅಥವಾ ಸತಿಪತಿಯರು ಅತ್ಯಂತ ಸಂತೋಷದಿಂದ ಯಾವುದೇ ಒಂದು ವ್ಯಾಜ್ಯಗಳಿಲ್ಲದೆ, ಯಾಕಂದ್ರೆ ಸಪ್ತಮ ಸ್ಥಾನ ನೋಡೋದ್ರಿಂದ ಜನ್ಮ ರಾಶಿಯಿಂದ ಆಗ್ಲಿ ಅಥವಾ ಲಗ್ನದಿಂದ ಆಗ್ಲಿ ಸಪ್ತಮದಲ್ಲಿ ಉಚ್ಚ ಗುರು ಸಂಚಾರ ಮಾಡುವಾಗ ಆ ಉಚ್ಚ ಗುರು ಆ ಲಗ್ನವನ್ನು ನೋಡೋದ್ರಿಂದ ಅವರ ಮನಸ್ಸುನು ಒಳ್ಳೆ ರೀತಿಯಲ್ಲಿ ಇರುತ್ತೆ. ಮತ್ತೆ ಸಪ್ತಮದಲ್ಲಿ ಗುರು ಇರೋದ್ರಿಂದನೂ ಅವರ ವೈವಾಹಿಕ ಜೀವನ ಅತ್ಯಂತ ಶುಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಪಾರ್ಟ್ನರ್ಶಿಪ್ ಏನಾದ್ರು ಇದನ್ನು ಪಾರ್ಟ್ನರ್ಶಿಪ್ ಅಲ್ಲೂ ಅವರು ಈ ವರ್ಷವಿಡೀ ಏನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಪಾರ್ಟ್ನರ್ಶಿಪ್ ಅಲ್ಲೂ ಒಂದಕ್ಕೊಂದು ಒಮ್ಮತ ಇರುತ್ತೆ, ಮತ್ತೆ ಲಾಭನೂ ಅದೇ ತರ ಇರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇಲ್ಲಿ ಒಂದು ಸಪ್ತಮದಲ್ಲಿ ಗುರು ಸಂಚಾರ ಮಾಡುವಾಗ ಅಲ್ಲಿಂದ ಪಂಚಮ ದೃಷ್ಟಿಯಿಂದ ಲಾಭ ಸ್ಥಾನವನ್ನು ನೋಡ್ತಾನೆ. ಲಾಭನೂ ಅದೇ ತರ ಅವ್ರಿಗೆ ಬರುತ್ತೆ. ಏನೇ ಒಂದು ಕೆಲಸ ಮಾಡಿದ್ರು ಅದು ಲಾಭ ಬರುತ್ತೆ. ಮತ್ತೆ ಲಗ್ನ ನೋಡ್ತಾನೆ, ಲಗ್ನದ ಹೇಳ್ದೆ ಅಲ್ಲಿಂದ 3ನೇ ಮನೆ ನೋಡ್ತಾನೆ. ಇಲ್ಲಿ ಲಗ್ನಾಧಿಪತಿ ಲಗ್ನ ಆಗ್ಲಿ ಅಥವಾ ಚಂದ್ರ ಆಗ್ಲಿ ಅಲ್ಲಿಂದ 3ರಲ್ಲಿ ಶನಿ ಸಂಚಾರ ಮಾಡುವಾಗ ಇಷ್ಟ ದಿನ ಅವ್ರಿಗೆ ಈ ಮಕರ ರಾಶಿಯವ್ರಿಗಾಗ್ಲಿ ಮಕರ ಲಗ್ನದವ್ರಿಗಾಗ್ಲಿ ಶನಿ 3ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಅಂತ ಶುಭ ಫಲಗಳನ್ನ ಕೊಡೋದಿಲ್ಲ. ಯಾಕಂದ್ರೆ ಆ ರಾಶ್ಯಾಧಿಪತಿ ಶನಿನೇ ಆಗಿ, ಇವಾಗ ಚಂದ್ರ ರಾಶಿನೇ ಇದ್ರು ಆ ರಾಶ್ಯಾಧಿಪತಿ ಶನಿ 3ರಲ್ಲಿ ಸಂಚಾರ ಮಾಡುವಾಗ ಅಥವಾ ಲಗ್ನನೇ ಇದ್ರು ಅಲ್ಲಿಂದ 3ರಲ್ಲಿ ಸಂಚಾರ ಮಾಡುವಾಗನು ಅಲ್ಲಿ 3ನೇ ಮನೆ ಉಪಚಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಾಗ ಅತ್ಯಂತ ಶುಭ ಫಲಗಳು ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿಯಲ್ಲಿ ಬಾಂಧವ್ಯದಲ್ಲಾಗ್ಲಿ ನೆರೆಹೊರೆಯಲ್ಲಾಗ್ಲಿ ಏನೇ ಒಂದು ಧೈರ್ಯದಿಂದ ಕೆಲಸ ಮಾಡೋಕ್ಕೂ ಅವ್ರಿಗೆ ಹಿಂದೇಟಿರುತ್ತೆ. ಇಷ್ಟು ದಿನ ಆ ರೀತಿ ಇತ್ತು. ಆದ್ರೆ ಜೂನ್ 2ರಿಂದ ಗುರು ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಈ ಗುರುವಿನ ದೃಷ್ಟಿ 3ನೇ ಮನೆಯಲ್ಲಿ ಬೀಳುವಾಗ ಇಲ್ಲಿ ಇಷ್ಟಿನ ಶನಿಗೆ ಒಂದು ಒಬ್ಬಂಟಿಗನಾಗಿ ಇದ್ದು ಇವಾಗ ಉಚ್ಚ ಗುರುವಿನ ದೃಷ್ಟಿ ಬಿದ್ದಾಗ ಇವೆಲ್ಲ ಫಲಗಳು ವೃದ್ಧಿ ಆಗುತ್ತೆ. ಅಂದ್ರೆ ನೆರೆಹೊರೆಯಲ್ಲಾಗ್ಲಿ ಅಥವಾ ಧೈರ್ಯದಲ್ಲಾಗ್ಲಿ ಸಾಹಸದಲ್ಲಾಗ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಾಗ್ಲಿ ಬಾಂಧವ್ಯಗಳು ವೃದ್ಧಿಗೊಳ್ಳುತ್ತೆ. ಇಷ್ಟು ದಿನ ಅದು ಸ್ವಲ್ಪ ಕಡಿಮೆ ಇತ್ತು, ಅಂದ್ರೆ ಅಷ್ಟಕ್ಕಷ್ಟೇ ಇತ್ತು. ಇನ್ಮೇಲಿಂದ ಆ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ರೀತಿನಲ್ಲೂ ಅವ್ರಿಗೆ ಒಂದು ಶುಭ ಫಲಗಳನ್ನೇ ಇರುತ್ತೆ ಅಂತ ನಾವು ಹೇಳ್ಬೋದು. ಇನ್ನೊಂದು 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ಗೋಚಾರದಲ್ಲಿ ರಾಹು ಇರೋದ್ರಿಂದ ದುಡ್ಡು ಖರ್ಚು ಮಾಡಿಸ್ತಾನೆ. ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ರಾಹು ಯಾವ ಭಾವದಲ್ಲಿ ಕೂತ್ಕೊಳ್ತಾನೋ ಆ ಭಾವದ ಫಲಗಳನ್ನ ಅವನು ಯಥೇಚ್ಛವಾಗಿ ಹೆಚ್ಚಿಗೆ ಮಾಡಿಸ್ತಾನೆ ಅಂತ ಅರ್ಥ. ಇಲ್ಲಿಂದ 2ನೇ ಮನೆ ಅಧಿಪತಿ ಶನಿ 3ರಲ್ಲಿದ್ದು ಇಷ್ಟಿನ ಅಷ್ಟೊಂದು ಶುಭ ಫಲಗಳನ್ನ ಕೊಡ್ತಾ ಇರ್ಲಿಲ್ಲ ಮಕರ ರಾಶಿ ಅಥವಾ ಮಕರ ಲಗ್ನದವ್ರಿಗೆ. ಇನ್ಮೇಲಿಂದ ರಾಹು 2ರಲ್ಲಿರುವಾಗ ಅವನು ಖರ್ಚು ಮಾಡಿಸ್ತಾನೆ. ಅದು ಒಂದು ವಿಷಯದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ.
ರಾಹು ಒಂಥರ ಊಹಾಪೋಹದ ಗ್ರಹ. ಯಾವ ರೀತಿ ಬೇಕಾದ್ರೂ ಅವರು ಇಲ್ದೇ ಇರೋದನ್ನ ಇದೇ ಅನ್ನಿಸ್ತಾರೆ. ಬೇರೆ ಏನೋ ಕೇಳಿದ್ರು ಅಲ್ಲಿಂದ ಏನೋ ದುಡ್ಡು ಬರುತ್ತೆ, ಈ ರೀತಿ ಮಾಡಿದ್ರೆ ಹಂಗ ಆ ರೀತಿ ನಮ್ಗೆ ಒಂದು ಲಾಭಕಾರಿ ಆಗುತ್ತೆ ಅಂತ ಬೇರೆಯವರು ಊಹೆಯಿಂದ ಊಹಾಪೋಹಗಳಿಗೆ ಕಿವಿಗೊಡದೆ ಇಲ್ಲಿ ನಾವು ಹುಷಾರಾಗಿ ನಾವು ಇರ್ಬೇಕು. ಯಾಕಂದ್ರೆ ಇನ್ನ ಒಂದು 6 ತಿಂಗಳು ಇರ್ಬೋದೇನೋ, ಆಮೇಲೆ ರಾಹು ಇಲ್ಲಿ ಬಂದಾಗ ಅಂತ ಅದು ಬರೋದಿಲ್ಲ. ಅವಾಗ ಅಂತ ಶುಭ ಫಲಗಳನ್ನೇ ಕೊಡ್ತಾನೆ. ಇನ್ನೊಂದ್ 6 ತಿಂಗಳು ಇರ್ಬೋದು ಅನ್ಸುತ್ತೆ ಅಲ್ಲಿ. ಅಲ್ಲಿವರ್ಗುನು ಸ್ವಲ್ಪ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕ್ಬೇಕು. ಅವ್ರಿವ್ರ ಮಾತುಗಳೆಲ್ಲ ಕೇಳಬಾರ್ದು. ನಮ್ಮ ಬುದ್ಧಿ ನಮ್ ಕೈಲಿ ಇರ್ಬೇಕು. ಇಷ್ಟನ್ನ ಈ ಮಕರ ರಾಶಿ ಅಂದ್ರೆ ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಶುಭ ಫಲನೇ ಇರುತ್ತೆ. ರಾಹು 2ರಲ್ಲಿ ಇರೋದ್ರಿಂದ ಅದೊಂದ್ ಸ್ವಲ್ಪ ಮಾತ್ರ ಹುಷಾರಾಗಿ ಇರ್ಬೇಕು. ಯಾಕಂದ್ರೆ ನೋಡಿ, ಯಾವುದೇ ಚಂದ್ರನಿಂದ 2ನೇ ಮನೆಯಲ್ಲಿ ರಾಹು, ಅಲ್ಲಿಂದ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2 ಕಾಲದಿಂದಲೇ ಪರಿಭ್ರಮಣೆ ಮಾಡೋದ್ರಿಂದ ಇಲ್ಲಿ ರಾಹು ಚಂದ್ರನನ್ನು ವಿಚಲಿತನನ್ನು ಮಾಡ್ತಾನೆ. ಮನಸ್ಸನ್ನ ಬೇರೆ ಕಡೆ ವಾಲಿಸಿ ಅಲ್ಲಿಂದ ಅವರು ತೊಂದರೆಗೀಡಾಗುವಂತ ಎಲ್ಲಾ ಪ್ರಸಂಗಗಳು ಉಂಟು. ಅಲ್ಲಿಂದ ಮತ್ತೆ 3ನೇ ಮನೆಯಲ್ಲೂ ಈ ಲಗ್ನಾಧಿಪತಿನೇ ಸಂಚಾರ ಮಾಡುವಾಗ ಮತ್ತೆ ರಾಹು ಒಬ್ರಿಗೆ ಮಾತ್ರ ನಾವು ಇಲ್ಲಿ ನೋಡ್ಬೇಕು. ಯಾಕಂದ್ರೆ ಚಂದ್ರನಿಂದ 2ನೇ ಮನೆಯಲ್ಲಿ ರಾಹು, 3ನೇ ಮನೆಯಲ್ಲಿ ಶನಿ, ಈ ರೀತಿ ಇದ್ದು ಗುರುವಿನ ದೃಷ್ಟಿ ಲಗ್ನಕ್ಕೆ ಅಥವಾ ರಾಶಿಗೆ ಬಂದಾಗ ಅಲ್ಲಿ ಶುಭ ಫಲಗಳನ್ನೇ ಕೊಡ್ತಾನೆ. ರಾಹುವಿನ ಒಂದು ಒಂದು ಇದರಿಂದ ಮಾತ್ರ ಆ ಒಂದು ರಾಹುವಿನ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಾವಿರ್ಬೇಕು. ಕುಟುಂಬ ಸ್ಥಾನದಲ್ಲೂ ರಾಹು ಇದ್ದಾಗ ಅಲ್ಲೂ ಅವನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ವಾಯುತತ್ವ ರಾಶಿ ಆಗಿರೋದ್ರಿಂದ ರಾಹು ಈ ಮಕರ ಲಗ್ನಕ್ಕೆ ಅಂತ ಅಂತ ಏನು ಅಶುಭದಾಯಕನೇನ್ ಅಲ್ಲ, ಶುಭದಾಯಕನೇ ಆಗಿದ್ದಾನೆ. ಶನಿ ಬಂದು ರಾಹುವಿನ ಮಿತ್ರನಾಗಿರೋದ್ರಿಂದ ಇಲ್ಲಿ ಒಳ್ಳೇದೇ ಮಾಡ್ತಾನೆ. ಆದ್ರೂ ಏನಪ್ಪಾ ಅಂದ್ರೆ ಊಹಾಪೋಹಗಳೇ ಈಡಾಗಬಾರ್ದು ಮೇನ್. ಇನ್ನೊಂದು ಈ ಈ ಲಗ್ನಕ್ಕೆ ಪಂಚಮ ದಶಮಾಧಿಪತಿಯ ಏನಾದ್ರೂ ದಶೆ ನಡೀತಾ ಇದ್ರೆ, ಇವಾಗ ಕೆಲವರು ನಡೀತೆ ಮಕರ ಲಗ್ನನು ಇದ್ರು ಆ ದಶೆನು ಯೋಗಕಾರಕರಾದ ಶುಕ್ರನ ಪಂಚಮ ದಶಮಾಧಿಪತಿಯಾದ ಶುಕ್ರನ ದಶೆ ಏನಾದ್ರೂ ನಡೀತಾ ಇದ್ದು ಈ ಉಚ್ಚ ಗುರುವಿನ ಒಂದು ಗೋಚಾರ ಫಲ ಅತ್ಯಂತ ಶುಭದಾಯಕವಾಗಿರುತ್ತೆ ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ. ಇಷ್ಟನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದ್ರೂ ಸಮಸ್ಯೆ ಇದ್ದಲ್ಲಿ ನಮ್ಮಲ್ಲಿ ಬಂದು ಕೇಳಿ, ನಾವು ಅದಕ್ಕೆ ಪರಿಹಾರ ಏನೇ ಆಗ್ಲಿ, ಉದ್ಯೋಗ ಆಗ್ಲಿ, ವಿವಾಹ ಆಗ್ಲಿ, ಸತಿಪತಿಯ ಕಲಹ ಆಗ್ಲಿ, ಬೇರೆ ಏನಾದ್ರೂ ಇದ್ರುನು ಅದಕ್ಕೆ ನಾವು ಒಂದು ಪರಿಹಾರಗಳನ್ನ ಸೂಚಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.